ನನಗಿಷ್ಟ ಇಲ್ಲದೆ ಇದ್ರು ಬಲವಂತದಿಂದ ನನ್ನ ಮದುವೆ ಆದ್ರು ಸರ್. ಮಾತಿಗೆ ಅಂತ ಬಂದ್ರೆ ಮನ್ಸನ್ ಕರಗಿಸೋ ತಂತ್ರನ ಕರಗತ ಮಾಡ್ಕೊಂಡಿದ್ದಾರೆ. ಪಾರ್ವತಿಯವರು ಭಾವನ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಕರ್ಸಿದ್ದಾರೆ ಅಂದ್ರೆ ನನಗೆ ಈಗಲೂ ಅದನ್ನ ನಂಬೋದಿಕ್ಕೆ ಆಗ್ತಾ ಇಲ್ಲ. ಇದರಲ್ಲಿ ಅವ್ರ ಪಾತ್ರ ಏನೂ ಇಲ್ಲ ಅನ್ಸುತ್ತೆ ಪ್ರೀತು. ನಂಗೂ ಅದೇ ಅನುಮಾನ. ಆದ್ರೂ ಅದು ನಮ್ಮ ಹತ್ರ ಹೇಳ್ಕೋಬೋದಾಗಿತ್ತಲ್ವಾ? ಅವ್ರ ಸಹಾಯಕ್ಕೆ ನಾವಿಲ್ವಾ? ಅವರು ತುಂಬಾ ಸೂಕ್ಷ್ಮ ಮನಸ್ಸಿನವರು ಪ್ರೀತು. ಭಾವನ್ ವಿರುದ್ಧವಾಗಿ ನಡ್ಕೋತಿದ್ದಾರೆ ಅಂದ್ರೆ ಏನೋ ಆಗಿದೆ. ಅವರು ಅಷ್ಟು ಸುಲಭವಾಗಿ ಈ ತರದ ನಿರ್ಧಾರ ಮಾಡಿದ್ದಾರೆ ಅಂತಂದ್ರೆ ಅವ್ರು ಎಷ್ಟು ಯೋಚನೆ ಮಾಡಿರಲ್ಲ. ಇಲ್ಲ ಪ್ರೀತು, ಇದರಲ್ಲಿ ಖಂಡಿತ ಅವ್ರ ಕೈವಾಡ ಇರಲ್ಲ. ಅದ್ ಗೊತ್ತು, ಸಾರಥಿಯಿಂದ ಇನ್ಫ್ಲೂಯೆನ್ಸ್ ಆಗಿ ಅದಕ್ಕೆ ಹತ್ರ ಮಾಡ್ತಿರೋದು ಅಂತ. ಆದ್ರೂ ಬ್ರೋ ಬಗ್ಗೆ ಸ್ವಲ್ಪ ಆದ್ರೂ ಯೋಚನೆ ಮಾಡ್ಬೇಕಲ್ವಾ? ಬ್ರೋ ಅದಕ್ಕೆ ನಿಶ್ಚಿಷ್ಟ ಪಡ್ತಾನೆ. ನಮ್ ಪ್ರೀತಿಗೆ ವಿರುದ್ಧವಾಗಿದ್ದು ನಿಮ್ ತಂದೆ ವಿರುದ್ಧ ಅವ್ರು ಹೋರಾಡಿದ್ರು. ಆ ಟೈಮ್ ನಮಗ್ ಧೈರ್ಯ ಹೇಳಿದವ್ರಿಗೆ ಈಗ ಆ ಧೈರ್ಯ ಎಲ್ಲಿ ಹೋಯ್ತು? ಆಗಿನ ಪರಿಸ್ಥಿತಿನೇ ಬೇರೆ, ಇವಾಗಿನ ಪರಿಸ್ಥಿತಿನೇ ಬೇರೆ ಪ್ರೀತು. ಅದಕ್ಕೆ ತಾನೆ ಹೆತ್ತ ಅಪ್ಪನೇ ತನ್ನ ಮಗಳಿಗೆ ವಿಷ ಕೊಟ್ಟು ಕೊಲ್ಲೋದಕ್ಕೆ ಹೋಗಿದ್ರು. ಅದರಲ್ಲೇ ಗೊತ್ತಾಗತ್ತೆ ಬ್ರೋ ಪ್ರೀತಿಗೆ ಅವ್ರ ಮನ್ಸಲ್ಲಿ ಬೆಲೆ ಇಲ್ಲ ಅಂತ. ಬೆಲೆ ಇಲ್ಲದೆ ಇರೋದು ಅಪ್ಪಂಗೆ ಹೊರತು ಪಾರ್ವತಿಯವರಿಗೆ ಅಲ್ವಲ್ಲ? ಅಪ್ಪನ ಮನಸ್ಥಿತಿನೇ ಮಗಳಿಗೆ ಬಂದಿರ್ಬೋದಲ್ವಾ? ಸರಿ ಬಿಡು, ಆಗಿದ್ದಾಗೋಯ್ತು. ಈಗ ಏನ್ ಮಾಡೋದು? ಯಾಕೆ ಹೀಗ್ ಮಾಡಿದ್ರಿ? ನಿಮ್ಮಿಬ್ರು ಜೀವನನ ನೀವೇ ಯಾಕೆ ಹಾಳು ಮಾಡ್ಕೋತಿದ್ದೀರಾ ಅಂತ ಈಗಲೇ ಪಾರ್ವತಿಯವ್ರ ಹತ್ರ ಹೋಗಿ ಕೇಳ್ತೀನಿ. ಬೇಡ, ಸಾರಥಿ ಅವ್ರ ಹತ್ರ ಮಾತಾಡೋದಕ್ಕೆ ಡ್ಯಾಡ್ ಹೋಗಿದ್ದಾರೆ. ಮೊದ್ಲು ಅವ್ರು ಬರ್ಲಿ. ಕ್ಷಮಿಸಪ್ಪರೆ, ತಡ ಆಗೋಯ್ತು. ಇಷ್ಟೊತ್ತಿನಲ್ಲಿ ಯಾಕೆ ಬರಕ್ ಹೇಳಿದ್ರಿ? ಎಲ್ಲ ಗೊತ್ತಿದ್ದು ಗೊತ್ತಿಲ್ದಿರೋ ನಾಟಕ ಆಡ್ತಿದ್ಯಾ? ನಾಟಕನಾ? ನಾನಾ? ಅಯ್ಯೋ, ಚಿಕ್ಕ ವಯಸ್ಸಲ್ಲಿ ಬೀದಿ ನಾಟಕ ಆಡಿದ್ ನೆನಪಷ್ಟೇ. ಆಮೇಲೆ ಜವಾಬ್ದಾರಿ ಹೆಚ್ಚಾಗಿ ನಾಟಕ ಗಿಟ್ಕ ಎಲ್ಲ ನಿಂತೋಯ್ತು. ಮತ್ತೆ ನಾಟಕದ ಮಾತುಗಳು ಬೇಡ. ನನ್ ಸೊಸೆ ತಲೆ ಯಾಕೆ ಕೆಡಿಸ್ತೆ ಅದು ಹೇಳು. ಅಯ್ಯೋ, ಜನನಿ ಅಮ್ಮವ್ರ ತಲೆ ನಾನ್ ಯಾಕೆ ಕೆಡಿಸ್ಲಿ ಅಪ್ಪರೇ? ಅವರು ನನ್ನ ಮಗಳಿದ್ದಂಗೆನೆ. ನಾನ್ ಹೇಳ್ತಿರೋದು ಜನನಿ ಬಗ್ಗೆ ಅಲ್ಲ, ನನ್ ದೊಡ್ಡ ಸೊಸೆ ಬಗ್ಗೆ. ಓ, ಯಾಮಿನಿ ಅಮ್ಮವ್ರ? ಅವ್ರ ಪರಿಚಯನೇ ಸರಿಯಾಗಿ ನನ್ಗಿಲ್ಲ. ನಾನ್ ಯಾಕೆ ಅವ್ರ ತಲೆ ಕೆಡಿಸ್ಲಿ ಅಪ್ಪರೇ? ಹನುಮಂತು, ಅಯ್ಯೋ, ಯಾಕೆ ಕೋಪ ಮಾಡ್ಕೋತೀರಿ ಅಪ್ಪರೇ? ವಿಷಯ ಏನು ಅಂತ ನೇರವಾಗಿ ಹೇಳಿ. ಯಾಕೆ? ಏನ್ ವಿಷಯ ಏನಾಗಿದೆ ಅಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತಿಲ್ಲ ಅಪ್ಪರೇ. ನನ್ ಮಗ ಆದಿತ್ಯನ ಮೇಲೆ ಪಾರ್ವತಿ ಕಂಪ್ಲೇಂಟ್ ಕೊಡೋದಕ್ಕೆ ನೀನೇ ತಾನೇ ಕಾರಣ. ಅಯ್ಯೋ, ಎಂತ ಮಾತು ಅಪ್ಪರೇ! ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಸುಮ್ಮನೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಿದ್ದೀರಿ. ಭೇಷ್, ನಾಟಕ ಆಡಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿ ನಾಟಕ ಆಡ್ತಾ ಇದೀಯ. ಅಲ್ಲ, ನೀನ್ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಗೊತ್ತಿಲ್ದಿರೋ ಗೂಸಮೆ ತರ ಇದೆಯಲ್ಲ. ನಿನ್ನ ನಿರ್ಧಾರದ ಹಿಂದೆ 2 ಅಮಾಯಕ ಜೀವಿಗಳ ಭವಿಷ್ಯ ಇದೆ ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಅಮಾಯಕರ? ಯಾರು ಅಪ್ಪರೇ? ನನ್ ಮಗ ಆದಿತ್ಯ, ನಿನ್ ಮಗಳು ಪಾರ್ವತಿ. ಪಾರ್ವತಿ ಆದಿತ್ಯನ ಪ್ರೀತಿಸಿದ್ಲು, ಅದು ನಿನ್ಗೆ ಇಷ್ಟ ಇಲ್ಲ. ನಿನ್ ಹಠ ಸಾಧಿಸಕ್ಕೆ ಅವಳ ಮನಸ್ಸನ್ನ ಕೆಡಿಸಿ ಕಂಪ್ಲೇಂಟ್ ಕೊಡೋ ಹಾಗೆ ಮಾಡಿದ್ಯಲ್ಲ, ಇದ್ ನ್ಯಾಯನಾ? ಮಗಳು ಮಾಡಿದ್ ಮಹಾ ಅಪರಾಧ ಅನ್ಕೊಂಡು ಅವಳು ವಿಷ ಕೊಟ್ಟು ಸಾಯಿಸಕ್ ಹೋದವನ್ಗೆ ತಲೆ ಕೆಡ್ಸೋದೇನ್ ದೊಡ್ಡ ವಿಷಯ ಅಲ್ಲ. ಕ್ಷಮಿಸಿ ಅಪ್ಪರೇ, ಪಾರ್ವತಿ ಬುದ್ಧಿವಂತಳು. ಪ್ರಪಂಚದ ಜ್ಞಾನನ ತಿಳ್ಕೊಂಡಿದ್ದಾಳೆ. ಯಾವುದು ಸರಿ ಯಾವುದು ತಪ್ಪು ಅಂತ ಅವಳು ಗೊತ್ತು. ಅದು ಪ್ರೀತಿ ವಿಷಯದಲ್ಲೇ ಇರಬಹುದು, ಅವಳ ಭವಿಷ್ಯದ ವಿಷಯದಲ್ಲೇ ಇರಬಹುದು. ನಿರ್ಧಾರ ತಗೊಳ್ಳೋದಕ್ಕೆ ಅವಳು ಸ್ವತಂತ್ರಳು. ಇದರಲ್ಲಿ ನಂದು ಎಳ್ಳಷ್ಟು ಪಾತ್ರ ಇಲ್ಲ. ಇದಕ್ಕೆ ಮುಂಚೆ ಅವಳೇ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ಲು. ಆಗ್ಲೂ ನನ್ನನ್ನು ಕೇಳಲಿಲ್ಲ. ಈಗಲೂ ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದಾಳೆ. ಈಗಲೂ ನನ್ನೇನು ಅವಳು ಕೇಳಿಲ್ಲ. ಏನೋ ಹೆಣ್ಮಗಳು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂದ್ಲು. ಯಾವ ತಂದೆ ತಾನೇ ಒಬ್ಳೆ ಹೆಣ್ಮಗಳನ್ನ ಸ್ಟೇಷನ್ ಕಳಿಸ್ತಾರೆ? ಅದಕ್ಕೆ ನಾನು ಜೊತೆಗೆ ಬಂದಿದ್ದೆ ಅಷ್ಟೇ. ನನ್ನಿಂದ ದೂರ ಹೋಗೋ ಯೋಚನೆ ಮಾಡ್ಬೇಡ ಪಾರು. ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಪಾರು. ಪಾರು, ನನಗೆ ಗೊತ್ತು ಪಾರು, ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ ಅಂತ. ನೀನ್ ಅಪ್ಪಟ ಬಂಗಾರ. ಇದೆಲ್ಲ ಸಾರ್ತಿದ ಕಿತಾಪತಿ. ನಮ್ಮ ಪ್ರೀತಿ ವಿಷಯದಲ್ಲಿ ಅವ್ರು ಸರಿ ಇಲ್ಲ ಪಾರು. ಅಲ್ಲ, ನಿಮ್ಮ ಅಪ್ಪಂಗೆ ಬೈದಿದ್ದಕ್ಕೆ ನಿನ್ ಕೋಪ ಬಂತಲ್ಲ,
ನನ್ನ ಹೆಂಡತಿಗೆ ಅವ್ರ ಅಪ್ಪನೇ ವಿಷ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಾದಾಗ ನನ್ಗೆ ಹೇಗಾಗಿರ್ಬೇಡ ಹೇಳು. ನಾನು ಈಗ ತಾಳಿ ಕಟ್ಟಿರೋ ಗಂಡ ಪಾರು, ಕಾನೂನು ಪ್ರಕಾರ ಮದ್ವೆ ಆಗಿದ್ದೀನಿ. ಪ್ಲೀಸ್ ಅರ್ಥ ಮಾಡ್ಕೋ ಪಾರು, ನಾವಿವಾಗ ಪ್ರೇಮಿಗಳಲ್ಲ, ಗಂಡ ಹೆಂಡತಿ. ನೀನ್ ನನ್ ಪರವಾಗಿ ನಿಲ್ಬೇಕು ಪಾರು, ನಿಮ್ಮ ಅಪ್ಪನ ಪರವಾಗಲ್ಲ. ಇವ್ರಂತ 100 ಜನ ನಮ್ ವಿರುದ್ಧ ನಿಂತ್ರು ಅವನ್ನೆಲ್ಲರೂ ಎದುರಿಸೋ ಶಕ್ತಿ ನಮ್ಗಿದೆ ಪಾರು. ಅದನ್ ಬಿಟ್ಟು ಬಲವಂತವಾಗಿ ನನ್ನ ಮದ್ವೆ ಆದ್ರು ಅಂತ ಹಣೆ ಪಟ್ಟಿ ಕಟ್ಟಿದ್ರೆ ಹೇಗೆ ಪಾರು? ನೋಡು ಪಾರು, ಇನ್ನೂ ಕಾಲ ಮಿಂಚಿಲ್ಲ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ವಾಪಸ್ ತಗೋ. ನಾನು ಹೋಗಿ ಅಮ್ಮನ ಹತ್ರ ನಮ್ಮಿಬ್ರು ವಿಷಯ ಮಾತಾಡ್ತೀನಿ. ಒಪ್ಪಿದ್ರೆ ಖುಷಿ, ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ ಪರವಾಗಿ ನಿಂತಿರೋರ್ ಮುಂದೆ ರಾಜಾರೋಷವಾಗಿ ಮದ್ವೆ ಆಗೋಣ. ಪಾರು, ನಮಗ್ ಮುಂದೆ ಮಕ್ಕಳು ಅಂತ ಆದಾಗ ಮೊಮ್ಮಕ್ಕಳಿಗೋಸ್ಕರನಾದ್ರೂ ನಿಮ್ಮಪ್ಪ ನಮ್ಮಮ್ಮ ನಾವು ಒಪ್ಕೊಳ್ತಾರೆ ಪಾರು. ಪ್ಲೀಸ್ ಪಾರು, ಅರ್ಥ ಮಾಡ್ಕೋ. ನೋಡು, ಮುಂದೆ ಇಷ್ಟೊಳ್ಳೆ ಭವಿಷ್ಯ ಇಟ್ಕೊಂಡು ಹೀಗೆ ದುಡುಕಿದ್ರೆ ಹೇಗೆ ಪಾರು? ಆಗಿದೆಲ್ಲ ಮರ್ತು ಬಿಡೋಣ. ಇವತ್ತಿಂದ ಹೊಸ ಜೀವನ ಶುರು ಮಾಡೋಣ ಪಾರು. ನಿನ್ನ ಹುಚ್ಚನ್ ತರ ಪ್ರೀತಿ ಮಾಡ್ತೀನಿ ಪಾರು. ಪ್ಲೀಸ್ ಅರ್ಥ ಮಾಡ್ಕೋ. ನೀನಿಲ್ದೆ ನಾನಿಲ್ಲ. ನಾನ್ ಬರಲ್ಲ, ನಿಮ್ ಜೊತೆ ಇರಲ್ಲ, ಆಗಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ. ನನಗೆ ನೀನ್ ಬೇಕು ಪಾರು, ನೀನ್ ಬೇಕು. ಬಾ ಪಾರು, ಕಾರತ್ತು ಮನೆಗೆ ಹೋಗೋಣ. ಮ್ಯಾಮ್, ಆಫೀಸಿಂದ ಕಾಲ್ ಮಾಡಿದ್ದಾರೆ. ಹಲೋ, ಹೇಳಿ ಸತೀಶ್. ಗುಡ್ ಮಾರ್ನಿಂಗ್ ಮೇಡಮ್, ನಾನು ಸತೀಶ್ ಮಾತಾಡ್ತಾ ಇರೋದು. ಏನಿಲ್ಲ ಮೇಡಮ್, ಇವತ್ತು ಬೋರ್ಡ್ ಮೀಟಿಂಗ್ ಇತ್ತು. ಬೋರ್ಡ್ ಮೆಂಬರ್ಸ್ ಎಲ್ಲ ಆದಿತ್ಯ ಸರ್ಗೋಸ್ಕರ ಕಾಯ್ತಾ ಇದಾರೆ. ಅವ್ರ ಫೋನ್ ಇನ್ನೂ ಕನೆಕ್ಟ್ ಆಗ್ತಾ ಇಲ್ಲ. ಹೌದಾ? ಆದಿತ್ಯ ಆಗ್ಲೇ ಆಫೀಸಿಗೆ ಹೊರಟ್ನಲ್ಲ, ಇನ್ನೂ ಬಂದಿಲ್ವಾ? ಇಲ್ಲ ಮೇಡಮ್. ಸರಿ, ನಾನೊಂದ್ಸಲ ಫೋನ್ ಮಾಡಿ ನೋಡ್ತೀನಿ. ನಾಟ್ ರೀಚಬಲ್ ಬರ್ತಿದೆ. ಎಲ್ಲಿಗೆ ಹೋದ? ಜೊತೆ
ಹೌದಮ್ಮ? ಇಲ್ಲ ಮೇಡಮ್, ಇದು ನನ್ನ ಸ್ವಂತ ನಿರ್ಧಾರ. ಇದ್ರಲ್ಲಿ ಯಾರ ಒತ್ತಡನೂ ಇಲ್ಲ. ಭಾರತಿ, ನಿನಗೇನಾಗಿದೆ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ನೋಡಿ ಆದಿತ್ಯ ಅವರೇ, ನೀವೇನೇ ಮಾತಾಡೋದಿದ್ರು ನನ್ನ ಮಧ್ಯಸ್ಥಿಕೆಯಲ್ಲಿ ಮಾತಾಡಬೇಕು. ಪ್ಲೀಸ್ ಕೂತ್ಕೊಳ್ಳಿ. ಸಾರಿ ಮ್ಯಾಮ್. ನನ್ನ ಪಾರು ಬೇಕು ಮ್ಯಾಮ್. ಅವಳು ಏನು ಹೇಳಿದ್ರು ಅದನ್ನು ಕನ್ಸಿಡರ್ ಮಾಡಬೇಡಿ ಮ್ಯಾಮ್. ಅವಳಿಲ್ಲದೆ ನನಗೆ ಬದುಕಿರೋಕ್ಕಾಗಲ್ಲ ಮ್ಯಾಮ್. ಪ್ಲೀಸ್ ಮ್ಯಾಮ್. ಅವಳನ್ನ ನಾನು ನನ್ನ ಹೆತ್ತ ತಾಯಿ ಅಷ್ಟೇ ಹಚ್ಕೊಂಡಿದ್ದೀನಿ. ಅದು ಅವಳಿಗೂ ಗೊತ್ತು. ಇವಳು ಮೊನ್ನೆವರೆಗೂ ಸರಿಯಾಗಿ ಎದ್ಲು. ನಿನ್ನೆ ಮನೆಗೆ ಹೋದಾಗಿಂದ ಮನ್ಸು ಬದಲಾಯಿಸ್ಕೊಂಡಿದ್ದಾಳೆ ಮ್ಯಾಮ್. ಇದಕ್ಕೆಲ್ಲ ಕಾರಣ ಅವರಪ್ಪನೇ. ಯಾಕೆಂದ್ರೆ ಇವರಪ್ಪಂಗೆ ನಮ್ಮಿಬ್ರು ಪ್ರೀತಿ ಇಷ್ಟ ಇಲ್ಲ. ನಮಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ನಮ್ಮನ್ನ ದೂರ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ ಪ್ರೀತಿ ಮದ್ವೆ ಬಗ್ಗೆ ಮನೇಲಿ ಎಲ್ರಿಗೂ ಒಪ್ಪಿಗೆ ಇದೆಯಾ? ಹೌದು ಮ್ಯಾಮ್. ನಮ್ಮಮ್ಮ ಒಬ್ರನ್ನ ಬಿಟ್ಟು ಬೇರೆ ಎಲ್ಲರೂ ಖುಷಿಯಿಂದಾನೇ ಒಪ್ಕೊಂಡಿದ್ದಾರೆ. ನಿಮ್ಮಮ್ಮ ಯಾಕೆ ಒಪ್ಕೊಂಡಿಲ್ಲ? ಇನ್ನು ಹೇಳಿಲ್ಲ. ಕಾರಣ? ಸಮಯ ಕೂಡ ಬಂದಿರಲಿಲ್ಲ ಮ್ಯಾಮ್. ಮೇಲಾಗಿ ಪಾರ್ವತಿ ನಮ್ಮನೇಲಿ ಕೆಲಸ ಮಾಡ್ಕೊಂಡಿರೋ ಹುಡುಗಿ. ಅವಳನ್ನ ಒಪ್ತಾರೋ ಇಲ್ವೋ ಅನ್ನೋ ಭಯದಿಂದ ಅವರಿಗೆ ಈ ವಿಷಯನ ಹೇಳಿರಲಿಲ್ಲ. ಅದು ಅಲ್ಲದೆ ಇವಾಗ ನನ್ನ ಮದುವೆನ ಫಿಕ್ಸ್ ಮಾಡಿದ್ದಾರೆ. ಆ ಹುಡುಗಿ ಜೊತೆ ನನ್ನ ಮದುವೆ ಆಗಬೇಕು ಅಂತ ನಮ್ಮ ಮನೇಲೆಲ್ಲ ಅಂದ್ಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ನನಗೇನು ಮಾಡಬೇಕು ಅಂತ ಗೊತ್ತಾಗದೆ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆದ್ವಿ. ಇದು ಬಲವಂತದಿಂದ ಆಗಿದ್ದ ಅಥವಾ? ಹೌದು ಮೇಡಮ್, ಇದು ಬಲವಂತದಿಂದ ಆದ ಮದ್ವೆ. ನನ್ ಒಪ್ಪಿಗೆ ಇಲ್ದೆ ಆದ ಮದ್ವೆ. ಪಾರ್ವತಿ, ಸಾರಿ ಮ್ಯಾಮ್. ನಾನು ಪಾರ್ವತಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀನಿ. ಅವ್ರ ಜೊತೆ ಜೀವನ ಕಳಿಬೇಕು ಅಂತ ಕನ್ಸು ಕಟ್ಕೊಂಡಿದ್ದೀನಿ ಮ್ಯಾಮ್. ದಯವಿಟ್ಟು ಅದನ್ನು ನೆರವೇರಿಸ್ಕೊಡಿ. ನೋಡಿ, ಅದ್ಯಾವುದು ನನ್ನ ಕೈಲಿಲ್ಲ. ನಿಮ್ ಜೊತೆ ಬಾಳಕ್ಕಾಗಲ್ಲ ಅಂತ ಪಾರ್ವತಿ ಅವ್ರು ಹೇಳ್ತಿದಾರಲ್ವಾ? ಅದೇ ಮ್ಯಾಮ್, ಅವ್ರು ಇಷ್ಟಪಟ್ಟು ಅದನ್ನು ಹೇಳ್ತಾ ಇಲ್ಲ. ಹೌದಾ ಪಾರ್ವತಿ ಅವರೇ? ಇಲ್ಲ, ನಾನು ಇಷ್ಟದಂತಾನೆ ನಡ್ಕೋತಿದ್ದೀನಿ ಅಂತ ಆಗ್ಲೇ ಹೇಳದ್ನಲ್ಲ ಮೇಡಮ್. ಕೇಳಿಸ್ಕೊಂಡ್ರ? ಪದೇ ಪದೇ ಅವ್ರ ನಿರ್ಧಾರನ ಪ್ರಶ್ನೆ ಮಾಡಬೇಡಿ. ನನ್ನನ್ನ ಬೇಡ ಅಂತ ಇರೋಳು ನಾನ್ ಕಟ್ಟಿರೋ ತಲೆನ ಯಾಕೆ ಕುತ್ತಿಗೆಯಲ್ಲಿ ಇಟ್ಕೊಂಡಿದ್ದಾಳೆ ಕೇಳಿ? ಕೇಳಿ ಮ್ಯಾಮ್, ಬೇಕಾದ್ರೆ ಅವಳು ಕತ್ತ ಇರೋ ತಾಳಿನ ನೀವೇ ನೋಡಿ. ಏನಮ್ಮ ಪಾರ್ವತಿ, ಇವ್ರು ಹೇಳ್ತಾ ಇರೋದು ನಿಜನಾ? ನಿನ್ ಕತ್ತಲ್ಲಿ ಅವ್ರು ಕಟ್ಟಿರೋ ತಾಳಿ ಇದೆಯಾ? ಇದೆ ಮೇಡಮ್. ನೋಡಬಹುದಾ? ಆದಿತ್ಯ, ಏನಾಯ್ತು? ಪಾರ್ವತಿ ಜೊತೆ ಮಾತಾಡ್ದ್ಯಾ? ಎಲ್ಲ ಮರೆತು ಒಂದಾಗ ಒಪ್ಕೊಂಡ್ಲಾ? ಇಲ್ಲ ಅಪ್ಪ. ಇವ್ರ ನಿಮ್ ಪ್ರೀತಿನ ಒಪ್ಕೊಂಡಿಲ್ಲ. ನಿಮ್ ಜೊತೆ ಜೀವನ ಮಾಡೋ ಮನ್ಸಿಲ್ಲ. ಡಿವೋರ್ಸ್ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ. ಇಲ್ಲಿ ಯಾರ ಜೊತೆನೂ ಯಾವ ವಿಷಯದ ಬಗ್ಗೆನೂ ಮಾತಾಡೋ ಅವಶ್ಯಕತೆ ಇಲ್ಲ ಅಪ್ಪ. ಅನಗತ್ಯವಾಗಿ ಮತ್ತೆ ಇಲ್ಲಿಗೆ ಬಂದು ತೊಂದರೆ ಕೊಡಬೇಡಿ ಅಂತ ಹೇಳಪ್ಪ. ನೀನ್ ಮಾತಾಡಿದ್ರೆ ಪಾರ್ವತಿ ಮನಸ್ಸು ಬದಲಾಗ್ಬೋದು ಅನ್ಕೊಂಡ್ರಿ, ಆದ್ರೆ ಅದು ಆಗಿಲ್ವಲ್ಲಪ್ಪ. ನಾನು ಅದೇ ನಂಬಿಕೆಯಲ್ಲೇ ಹೋದೆ ಅಪ್ಪ.
ದಾರಿ ಮಧ್ಯೆ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೂ ಟ್ರೈ ಮಾಡಿದೆ. ಆದ್ರೆ ಅವಳು ನನ್ನ ಮಾತು ಕೇಳೋದಿರ್ಲಿ, ನನ್ನ ಮುಖನೂ ನೋಡಕ್ ಇಷ್ಟ ಇಲ್ಲ ಅನ್ನೋ ಥರ ಬೇಗ ಮಾಡ್ಬಿಟ್ಲು. ನೆನೆಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತಪ್ಪ. ಆದ್ರೂ ಕೌನ್ಸಿಲಿಂಗ್ ಆಫೀಸ್ ಹೋದ್ಮೇಲೆ ಅಲ್ಲೂ ಮಾತಾಡ್ದೆ. ಆಫೀಸರ್ ಹತ್ರ ರಿಕ್ವೆಸ್ಟ್ ಮಾಡಿದೆ. ನನ್ನ ಪ್ರೀತಿನ ಅವ್ರ ಮುಂದೆ ಹೇಳ್ದೆ. ನನ್ನ ಪ್ರೀತಿ ನನಗೆ ಬೇಕು ಅಂತ ಅವ್ರ ಹತ್ರ ಕೇಳ್ಕೊಂಡೆ. ಆದ್ರೆ ಪಾರ್ವತಿ ಮಾತ್ರ ಕಲ್ಗಂಬ ತರ ಕೂತ್ಕೊಂಡಿದ್ಲು. ಇದ್ಯಾವುದಕ್ಕೂ ರಿಯಾಕ್ಟೇ ಮಾಡಲಿಲ್ಲ ಅಪ್ಪ. ನನ್ ಪ್ರೀತಿಸಿ ಮದುವೆ ಆಗಿದ್ದು ಇದೇ ಪಾರ್ವತಿನ ಅಂತ ಒಂದ್ಸತಿ ನನಗೆ ಅನುಮಾನ ಬರುವಷ್ಟು ನಿರ್ಲಿಪ್ತವಾಗಿ ಕೂತ್ಕೊಂಡಿದ್ಲು. ಕೊನೆಗೂ ಅವಳು ಅನ್ಕೊಂಡಾಗೆ ಆಯ್ತು. ಆಮೇಲೆ ಸಾರಥಿ ಅವಳ ಮೇಲೆ ಒತ್ತಡ ಹಾಕಿರ್ಬೋದು ಅಂತ ಅವ್ರ ಮುಂದೆ ಮಂಡಿ ಊರಿ ಗೋಗರ್ತೆ. ಮಗಳ ತರ ಅವ್ರ ಮನ್ಸು ಕಲ್ಬಂಡೆ ಆಗಿತ್ತು. ಪಾರ್ವತಿ ಈಗಿರೋ ಮನಸ್ಥಿತಿಲಿ ಅವಳು ಯಾರ ಮಾತು ಕೇಳೋ ತರ ಇಲ್ಲ ಅಪ್ಪ. ಅವಳನ್ನ ಒಪ್ಸೋ ಪ್ರಯತ್ನನ ಕೈ ಬಿಡೋದು ಒಂದೇ ದಾರಿ. ಅಯ್ಯೋ, ಹಾಗನ್ಬೇಡ ಆದಿತ್ಯ. ನಿನ್ ಪ್ರೀತಿ ಗೆಲ್ಬೇಕು. ಬೇಕಾದ್ರೆ ಅವಳು ಕೈಯೋ ಕಾಲೋ ಹಿಡಿದು ನಾನ್ ಬೇಡ್ಕೋತೀನಿ. ನೀವಿಬ್ರು ದೂರ ಆಗ್ಬಾರ್ದಪ್ಪ. ನೀವಿಬ್ರು ಚೆನ್ನಾಗಿರ್ಬೇಕು, ಒಂದಾಗಿರ್ಬೇಕು ಅಂತ ನಾವೆಲ್ಲರೂ ಎಷ್ಟು ಆಸೆ ಇಟ್ಕೊಂಡಿದೀವಿ. ಇದ್ದಕ್ಕಿದ್ದ ಹಾಗೆ ನೀನ್ ಹಿಂದೆ ಸರಿದ್ ಬಿಟ್ರೆ ಹೇಗೆ? ಕಲ್ ಬಂಡೆ ತರ ಇರೋ ಅವಳ ಮನ್ಸನ್ನ ಹೇಗಾದ್ರೂ ಕರ್ಸೋಣ. ಸ್ವಲ್ಪ ಸಮಯ ಹಿಡಿಬಹುದಷ್ಟೇ. ಆದ್ರೆ ನೀನ್ ಮಾತ್ರ ತಲೆ ಕೆಡ್ಸ್ಕೋಬೇಡಪ್ಪ. ನಾವೆಲ್ಲರೂ ನಿನ್ ಜೊತೆ ಇದ್ದೀವಿ. ನನಗ ನಂಬಿಕೆ ಹೊರಟೋಗಿದೆ ಅಪ್ಪ. ಪ್ಲೀಸ್ ಅಲ್ಬೇಡ ಬ್ರೋ. ಅದಕ್ಕೆ ಕೈ ಕಾಲು ಹಿಡಿದಾದ್ರು ನಾನು ಕೇಳ್ಕೊಳ್ತೀನಿ, ಆಯ್ತಾ? ಹೌದು ಭಾವ, ನಿಮ್ ಪ್ರೀತಿ ಸೋಲ್ಬಾರ್ದು. ಸೋತ್ರೆ ಪ್ರೀತಿ ಅನ್ನೋ ಪವಿತ್ರವಾದ ಹೆಸರಿಗೆ ದೊಡ್ಡ ಕಳಂಕ ಅಂಟ್ಕೊಳ್ಳುತ್ತೆ. ಹೌದು ಆದಿತ್ಯ, ಅವರಿಬ್ರು ಹೇಳ್ತಿರೋದು ಸರಿಯಾಗಿದೆ. ನೀನ್ ಧೈರ್ಯವಾಗಿರು. ನಾನು ಏನಾದ್ರೂ ಮಾಡಿ ನನ್ನ ಸೊಸೆನ ಕನ್ವಿನ್ಸ್ ಮಾಡ್ತೀನಿ. ಅಳಿಸಿದೆ ಹುಸಿಯಾಗಿದೆ ಅಳಿಸಿದೆ ಹುಸಿಯಾಗಿದೆ ಪ್ರೀತಿಯು. ನಿಮ್ಮ ಅಪ್ಪನ ಮಾತು ಕೇಳಿ ಕಟ್ಕೊಂಡ್ ಗಂಡನ ಬಿಟ್ಟು ಹೋಗ್ತಾ ಇದೆಯಲ್ವಾ? ಇನ್ನೇನು ನಮ್ಮಿಬ್ರು ಮದ್ವೆ ಅಲ್ಲ, ನಿನಗೆ ಇಷ್ಟ ಇಲ್ದಿರೋ ಮದ್ವೆ ರದ್ದಾಗಿರೋ ಪೇಪರ್ಸ್ ಬರುತ್ತೆ ನೋಡಿ, ಸಂತೋಷ ಪಡು. ನನಗೂ ಅದೇ ತಾನೇ ಬೇಕಾಗಿರೋದು, ನೀನ್ ಸಂತೋಷ. ನಾನ್ ನಿನ್ನಿಂದ ದೂರ ಆದ್ರೆ ಅಲ್ವಾ ನಿನಗೆ ಸಂತೋಷ? ಏನಪ್ಪ ಇದು? ಅವಳೇನೋ ದುಡುಕಿ ಹಾಗೆ ಮಾಡಿದ್ಲು ಅಂತ ನೀನು ಅವಳಿಂದ ದೂರ ಆಗೋ ಮಾತಾಡ್ತಿದ್ಯಲ್ಲ. ಹಿಂಗೇನ್ ಮಾಡ್ಲಿಯಪ್ಪ? ಇವಳಿಗೆ
ನನ್ನಿಂದ ದೂರ ಹೋಗೋದೇ ತಾನೇ ಇಷ್ಟ, ಅದನ್ನೇ ತಾನೇ ಇವಳು ಬಯಸ್ತಾ ಇರೋದು. ಭಾರತಿ, ಏನ್ ಮಾಡ್ತಿದ್ಯಮ್ಮ ನೀನು? ನಿಮ್ಮ ಅಪ್ಪನ ಮಾತು ಕೇಳ್ಕೊಂಡು ನೀನು ಪ್ರೀತಿಸಿದವನ್ನ ನಿನ್ನ ತಾಳಿ ಕಟ್ಟಿದ ಗಂಡನಿಂದ ದೂರ ಆಗೋ ನಿರ್ಧಾರ ತಗೊಂಡಿದ್ಯಲ್ಲಮ್ಮ, ಇದು ಸರಿನಾ? ಅಲ್ಲಮ್ಮ, ಒಂದೇ ಒಂದ್ಸಲ ನೀನು ನನ್ನ ಗಂಡ ಬೇಕು ಅಂತ ಹೇಳು, ನಾನು ಆದಿತ್ಯನ ಒಪ್ಪಿಸ್ತೀನಿ. ಪ್ಲೀಸ್ ಅದಕ್ಕೆ ಬ್ರೋ ಅವ್ನ ಜೀವಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ನಿಮ್ಮ ಮೇಲಿರೋ ಕೋಪಕ್ಕೆ ಈ ಥರ ಮಾತಾಡ್ತಾ ಇದ್ದಾನೆ ಹೊರತು ಮನ್ಸಾರಿ ಅವನ ಈ ಥರ ಮಾತಾಡ್ತಾ ಇಲ್ಲ. ಡ್ಯಾಡ್ ಹೇಳ್ದಂಗೆ ಒಂದೇ ಒಂದ್ಸಲ ನನಗೆ ಗಂಡ ಬೇಕು ಅಂತ ಹೇಳಿ ಸಾಕು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಚಿಕ್ಕ ಯಜಮಾನ್ರೆ. ಏನಿನ್ ಮಾತಿನ ಅರ್ಥ? ಗಾದೆ ಮಾತು ಹೇಳ್ದೆ ಅಪ್ಪವ್ರೆ. ಸಮೀಕ್ ಸೂಕ್ತ ಅಂದ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಮನ್ಸಿಂದ ಕಿತ್ತು ಬಿಸಾಕಿ. ಏನ್ ಬಂದಿದ್ದು? ತಪ್ಪು ತಿಳ್ಕೊಬೇಡಿ ಅಪ್ಪವ್ರೆ, ಅಮ್ಮವ್ರು ಬರೋದಕ್ಕೆ ಹೇಳಿದ್ರು ಅಂತ ಬಂದೆ. ನೀವೇನ್ ಅನ್ಕೊಂಡ್ರಿ? ನೀವೆಲ್ಲ ಸೇರಿ ನನ್ನ ಮಗಳ ಮನಸ್ಸು ಕೆಡಿಸ್ಬಿಡ್ತೀನಿ ಅಂತ ನಾನು ಹೆದರ್ಕೊಂಡು ಬಂದೆ ಅನ್ಕೊಂಡ್ರಾ? ಖಂಡಿತ ಇಲ್ಲ. ನನ್ನನ್ನು ನಾನೆಷ್ಟು ನಂಬ್ತೀನೋ ನನ್ನ ಮಗಳನ್ನ ಅದಕ್ಕಿಂತ ಹೆಚ್ಚಾಗಿ ನಂಬ್ತೀನಿ. ಅವಳೀಗ ಮೊದಲಿನ ಪಾರ್ವತಿ ಅಲ್ಲ, ಹನುಮಂತು ಮಗಳು ಪಾರ್ವತಿ. ಪಾರು, ಅಮ್ಮರಲ್ಲಮ್ಮ ಮೇಲಿದ್ದಾರಪ್ಪ, ಬಾ. ಕಲರ್ ಸ್ಕೀಮ್ಸ್ ಬಗ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿರ್ಬೇಕು. ಬರೀ ಪೇಸ್ಟಲ್ ಕಲರ್ಸ್ ಯೂಸ್ ಮಾಡೋದು, ಬೇಕು ಅಂತಾನೆ ಕಾಂಟ್ರಾಸ್ಟ್ ಅನ್ನ ಯೂಸ್ ಮಾಡೋದು, ಆ ಥರ ಎಲ್ಲ ಮಾಡಬಾರ್ದು. ನೀವು ಯಾವುದೇ ಕಲರ್ ಸ್ಕೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಕೂಡ ಅದಕ್ಕೆ ಗ್ರೀನ್ ಬ್ಯಾಕ್ ಗ್ರೌಂಡ್ ಇರಬೇಕು. ಓಕೆ, ಒನ್ಸ್ ಯುವರ್ ಡಿಸೈನ್ ಈಸ್ ರೆಡಿ, ಪ್ಲೀಸ್ ಕಮ್ ಬ್ಯಾಕ್ ಟು ಮೀ. ನಮಸ್ಕಾರ ಅಮ್ಮವ್ರೆ. ನಮಸ್ಕಾರ ಹನುಮಂತು. ಜಯ ಫೋನ್ ಮಾಡಿ ಅಮ್ಮವರು ಬರಕ್ಕೆ ಹೇಳಿದ್ದಾರೆ ಅಂತಂದ್ರು. ಏನ್ ವಿಷಯ ಅಮ್ಮವ್ರೆ? ಹೌದು, ನಾನೇ ಕರೆಸಿದ್ದು. ಪಾರ್ವತಿ ಅಂತ ಮಗಳನ್ನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ ಹನುಮಂತು. ಪಾರ್ವತಿನ ನಾನು ಮನೆ ಮಗಳು ಅಂತ ಕರೆದೆ. ಅವಳು ನಿಜವಾಗ್ಲೂ ಮನೆ ಮಗಳ ಹಾಗೆ ಎದುರು ನಿಂತು ತನ್ನ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇದ್ದಾಳೆ. ಅದನ್ನ ನೋಡ್ತಾ ಇದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಆದಿ ಯಾಮಿನಿನ ನೋಡಕ್ ಹೋದ ದಿವಸದಿಂದ ಇಲ್ಲಿವರೆಗೂ ಅವನಿಗೆ ಆ ಹುಡುಗಿ ಇಷ್ಟ ಆದ್ಲೋ ಇಲ್ವೋ, ಅಥವಾ ನನ್ನ ಬಲವಂತಕ್ಕೆ ಕಟ್ಟು ಬಿದ್ದು ಅವನ ಆ ಹುಡುಗಿನ ಒಪ್ಕೋತಾ ಇದ್ದಾನ? ನನಗಿದ್ರ ಬಗ್ಗೆ ತುಂಬಾ ಗೊಂದಲ ಇತ್ತು. ಯಾಕಂದ್ರೆ ಯಾಮಿನಿನ ನೋಡಕ್ ಹೋದ ದಿನ ಮೀಟಿಂಗ್ ಇದೆ ಅಂತ ತಪ್ಪಿಸ್ಕೊಳ್ಳೋಕ್ಕೂ ನೋಡಿದ್ದ. ಆಗೆಲ್ಲ ನನಗೆ ನಿಜವಾಗ್ಲೂ ಈ ಹುಡುಗಿ ಅವನಿಗಿಷ್ಟ ಆಗಿದ್ದಾಳೋ ಇಲ್ವೋ, ಅಥವಾ ನನ್ನ ಬಲವಂತಕ್ಕೋಸ್ಕರ ಯಾವ ವಿರೋಧನೂ ವ್ಯಕ್ತಪಡಿಸ್ತಿಲ್ವೋ ಅಂತ ತುಂಬಾ ಬೇಜಾರು ಅನ್ನಿಸ್ತಿತ್ತು. ಆಮೇಲೂ ಅಷ್ಟೇ, ಯಾಮಿನಿನೇ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ದಾಳೆ. ಆದ್ರೆ ಆದಿ ಯಾವತ್ತೂ ಅವ್ರ ಮನೆಗೆ ಹೋಗೇ ಇಲ್ಲ. ಅವಳ ಹತ್ರ ಮಾತಾಡೋ ಪ್ರಯತ್ನ ಮಾಡಿಲ್ಲ. ಒಂದು ಫೋನು ಹೋಗ್ಲಿ ಒಂದು ಮೆಸೇಜು ಮಾಡಿಲ್ಲ ಅಂತ ಅವಳ ತಾಯಿ ಹೇಳಿದಾಗ ನಂಗೆ ನಿಜವಾಗ್ಲೂ ಆತಂಕ ಆಗಿತ್ತು. ಎಲ್ಲಿ ನನ್ನ ಮಗ ಆ ಕಣ್ಣಿನ ಹುಡುಗಿಯ ಗುಂಗಿನಲ್ಲೇ ಇದ್ದು ಬಿಟ್ಟಿದ್ದಾನೇನೋ, ತಾನು ಮದುವೆ ಆಗೋ ಹುಡುಗಿ ಬಗ್ಗೆ ನನ್ನ ಟೆನ್ಷನ್ ಎಲ್ಲ ಹೊರಟೋಯ್ತು. ಹಾಗೆ ನಿನ್ನ ಆದಿತ್ಯ, ಏನಪ್ಪ ಇದೆಲ್ಲ? ಪಾರ್ವತಿ ನಿನ್ ಪ್ರೀತಿನ ತಿರಸ್ಕಾರ ಮಾಡಿದ್ಲು ಅಂತ ನೀನು ಹಾಗೆ ನಡ್ಕೋತಿದ್ಯಲ್ಲ. ಅಲ್ಲ, ಪ್ರೀತಿ ಅಂದ್ರೆ ಮಕ್ಕಳಾಟ ಅನ್ಕೊಂಡ್ರ? ಬೇಕು ಅಂದಾಗ ಆಡಕ್ಕೆ, ಬೇಡ ಅಂದಾಗ ಬಿಡಕ್ಕೆ. ಅವಳೇನೋ ಬುದ್ಧಿ ಇಲ್ಲದೆ ನೀನ ದೂರ ಆಗಕ್ಕೆ ಪ್ರಯತ್ನ ಪಡ್ತಿದ್ದಾಳೆ.
ಅದರಿಂದ ನಿನ್ನ ಮನಸ್ಸಿಗೆ ನೋವಾಗಿದೆ, ನನಗೆ ಅರ್ಥ ಆಗುತ್ತೆ. ಆದರೆ ಅವಳ ಮನಸ್ಸನ್ನ ಪರಿವರ್ತನೆ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ. ಅದನ್ನ ಬಿಟ್ಟು ಅವಳಿಗೆ ನಾನು ಅವಾಯ್ಡ್ ಮಾಡ್ತಿದ್ದಾಳೆ ಅಂತ ನೀನು ಅವಳನ್ನ ಅವಾಯ್ಡ್ ಮಾಡಿದ್ರೆ ಇದು ಸರಿನಾ? ನಿನ್ನೆ ಚಿಕ್ಕ ಹುಡುಗನ ಬೈದು ತಿದ್ದಿ ಬುದ್ಧಿ ಹೇಳಕ್ಕೆ ಎಲ್ರ ಮುಂದೆ ಯಾಮ್ನಿ ಜೊತೆ ನಿಶ್ಚಿತಾರ್ಥ ಆಗ್ತೀನಿ ಅಂತ ಉತ್ಸಾಹದಿಂದ ಹೇಳೋ ಅಗತ್ಯ ಏನಿತ್ತು? ಅದು ಅಲ್ಲದೆ ಪಾರ್ವತಿ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಿ ಅಖಿಲ ಮುಂದೆ ನಿಲ್ಲಿಸಿ ಹೇಳಬೇಕಾಗಿತ್ತ? ಆದಿತ್ಯ ಅನ್ನೋ ನಿನ್ನ ಹೆಸರಲ್ಲಿ ಆದಿ ಅನ್ನೋದು ಪ್ರಾರಂಭ, ಅಂತ್ಯ ಅಲ್ಲ. ಶುರು ಮಾಡಬೇಕಾದವನು ಕೊನೆ ಗಳಿಸ್ತಿದ್ಯಲ್ಲ. ಏನೇ ಮನಸ್ತಾಪ ಇದ್ರು ಯೋಚಿಸಿ ಕೂತು ಮಾತಾಡಿ ಬಗೆಹರಿಸ್ಕೋಬೇಕು. ನೋಡು ಆದಿತ್ಯ, ಪ್ರೀತಿ ಅನ್ನೋದು ಅರಳೋ ಹೂ ತರ ಇರಬೇಕು, ಬಾಡಿರೋ ಹೂ ಆಗ್ಬಾರ್ದು. ಅದರಿಂದ ಯಾರಿಗೂ ಉಪಯೋಗ ಇಲ್ಲ. ನನ್ನ ಪ್ರೀತಿನೂ ಹಾಗೆ ಆಗಿದೆ ಅಪ್ಪ. ಬಾಡೋಗಿರೋ ಹೂ ಯಾವತ್ತೂ ಅರಳಲ್ಲ ಅಲ್ವಾ? ಅಷ್ಟಕ್ಕೂ ಅವಳನ್ನ ಏನಂತ ಕನ್ವಿನ್ಸ್ ಮಾಡ್ಲಿ? ಎಷ್ಟು ಅಂತ ಬೇಡ್ಕೊಳ್ಳಿ? ಪೊಲೀಸ್ ಸ್ಟೇಷನ್ ಅಲ್ಲಾಯ್ತು, ರೋಡಲ್ಲಾಯ್ತು, ಕೋರ್ಟಲ್ಲಾಯ್ತು, ಎಲ್ಲಾ ಕಡೆ ನನ್ನ ಬಿಟ್ಟು ಹೋಗ್ಬೇಡ ಅಂತ ಕೇಳ್ಕೊಂಡೆ, ಭಿಕ್ಷೆ ಬೇಡ್ದೆ. ಆದ್ರೆ ಅವಳು ಮನ್ಸು ಮಾತಾ ಕರಗಲಿಲ್ಲ. ಅವಳು ಹಠನೇ ಮುಂದುವರ್ಸಿದ್ಲು. ಒಂದು ಕ್ಷಣ ನಮ್ಮ ಪ್ರೀತಿ ಬಗ್ಗೆ ಅವಳು ಯೋಚನೆ ಮಾಡ್ತಿದ್ರೆ ಈ ರೀತಿ ಆಗ್ತಾ ಇರ್ಲಿಲ್ಲಪ್ಪ. ಮಾತೆತ್ತಿದ್ರೆ ಸಾಕು, ನನಗೆ ಮುಕ್ತಿ ಕೊಡ್ಸಿ ಅಂತ ಅವಳು ಹೇಳ್ತಾ ಇದ್ರೆ ನಾನು ಎಷ್ಟು ಅಂತ ಕೇಳಿಸ್ಕೊಳ್ಳಿ ಅಪ್ಪ? ನಾನಾದ್ರೂ ಏನ್ ಮಾಡ್ಲಿ ಹೇಳಿ? ಇಲ್ಲಪ್ಪ, ಇದ್ಯಾಕೋ ಸರಿ ಹೋಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಇದೆಲ್ಲಿಗೆ ಕೊನೆ ಆಗುತ್ತೆ ಅಂತ ಅನಿಸ್ತಾ ಇದೆ. ನೀವೇ ಹೇಳಿಯಪ್ಪ, ಚಿಕ್ಕ ವಯಸ್ಸಿಂದ ಯಾವತ್ತಾದ್ರೂ ನನಗೆ ಅದು ಬೇಕು ಇದು ಬೇಕು ಅಂತ ನಾನು ಆಸೆ ಪಟ್ಟಿದ್ದೀನ? ನೀವ್ ಏನ್ ಕೊಡ್ಸೋದಾದ್ರೂ ಮೊದಲು ಪ್ರೀತಿ ಕೊಡ್ಸಿ ಅಂತ ಅವನ್ನ ಮುಂದೆ ತಂದು ನಿಲ್ಲಿಸ್ತಾ ಇದ್ದೆ. ಅವನ ಆಸೆಯಲ್ಲೇ ಖುಷಿ ಪಡ್ತಾ ಇದ್ದೆ. ಆದ್ರೆ ಈಗ ನಾನು ಆಸೆ ಪಟ್ಟಿದ್ದು ಪಾರ್ವತಿನ, ಅವಳ ಪ್ರೀತಿನ. ಅದು ತಾನಾಗೆ ಹುಟ್ಟಿರೋ ಪ್ರೀತಿ ಅಲ್ಲಪ್ಪ. ಬೇಕಾಬಿಟ್ಟಿ ಲವ್ ಮಾಡೋರ್ಗೆ, ಟೈಮ್ ಪಾಸ್ಗೆ ಅಂತ ಲವ್ ಮಾಡೋರ್ಗೆಲ್ಲ ಹುಡುಗಿರು ಸಿಗ್ತಾರೆ. ಆದ್ರೆ ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಹುಚ್ಚಂತರ ಅವಳನ್ನ ಪ್ರೀತಿಸ್ದೆ. ನನಗೆ ನನ್ನ ಪ್ರೀತಿ ಸಿಗ್ತಾ ಇಲ್ವಲ್ಲಪ್ಪ? ಇದು ಯಾವ ನ್ಯಾಯ ಅಪ್ಪ? ಬಹುಶಃ ಹೋದ್ ಜನ್ಮದಲ್ಲಿ ನಾನು ಯಾರನ್ನೋ ಪ್ರೀತಿ ಮಾಡಿ ಮೋಸ ಮಾಡಿದ್ದೆ ಅನ್ಸುತ್ತೆ. ಅದಕ್ಕೆ ಆ ದೇವರು ಈ ಜನ್ಮದಲ್ಲಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಅವಳು ಅನ್ಕೊಂಡಿರ್ಬೋದು ನಾನು ದೊಡ್ಡ ತ್ಯಾಗ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಅವಳನ್ನ ಬಿಟ್ಟು ನಾನು ಹೇಗಿರ್ಬಹುದು ಅಂತ ಒಂದು ಸಣ್ಣ ಅರಿವಾದ್ರೂ ಇದೆಯಾ ಅವಳಿಗೆ? ಅವಳು ನನ್ನ ಬಿಟ್ಕೊಡೋದ್ರಿಂದ ಅಮ್ಮಂಗೆ ಮೋಸ ಮಾಡ್ದಂಗೆ ಆಗಲ್ಲ ಅಂತ ಅನ್ಕೊಂಡಿರ್ಬೇಕು. ಆದ್ರೆ ನಾನು ಅವಳ ವಿಷಯದಲ್ಲಿ ಅಮ್ಮಂಗೆ ಎಷ್ಟು ಸತಿ ಮೋಸ ಮಾಡಿಲ್ಲ ಅಪ್ಪ? ಅದ್ಯಾಕೆ ಅವಳಿಗೆ ಅರ್ಥ ಆಗ್ತಾ ಇಲ್ಲ? ಇದುವರೆಗೂ ನನ್ನ ಲೈಫಲ್ಲಿ ಅಮ್ಮನ ಹತ್ರ ನಾನು ಯಾವ ವಿಷಯನೂ ಮುಚ್ಚಿಟ್ಟಿರ್ಲಿಲ್ಲ. ಮುಚ್ಚಿಟ್ಟಿದ್ದು ಒಂದೇ ವಿಷಯ ಅಂದ್ರೆ ನನ್ನ ಪ್ರೀತಿ ವಿಷಯ. ಅದು ಯಾಕೆ ಮುಚ್ಚಿಟ್ಟೆ ಹೇಳಿ? ಸರಿಯಾದ ಟೈಮ್ ಬಂದಾಗ ಹೇಳೋಣ ಅಂತ. ನನ್ ಗ್ರಹಚಾರ ಸರಿಯಾದ ಟೈಮ್ ಬರಲಿಲ್ಲ, ನನಗೆ ವಿಷಯನೂ ಹೇಳೋದಕ್ಕಾಗ್ಲಿಲ್ಲ. ಆ ಗ್ಯಾಪಲ್ಲಿ ಮನ್ಸು ಬದಲಾಯಿಸ್ಕೊಂಡ್ಬಿಟ್ಲಲ್ಲಪ್ಪ. ಅಲ್ಲಪ್ಪ, ಈ ಹುಡುಗಿರೇ ಹೀಗ ಅಥವಾ ಪಾರ್ವತಿ ಮಾತ್ರ ಹೀಗ? ನೀನ್ ಹೇಳಪ್ಪ ಸಂಧಿ, ನೀನ್ ಪ್ರೀತಿ ಲವ್ ಮಾಡುವಾಗ ಯಾವತ್ತಾದ್ರೂ ಈ ತರ ಮನ್ಸು ಬದಲಾಯಿಸಿದ್ಯಾ? ಪ್ರೀತಿಯಿಂದ ದೂರ ಹೋಗೋ ಯೋಚನೆ ಮಾಡಿದ್ಯಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನನ್ಯ. ಇಷ್ಟ ದಿನ ಕಾಣ್ಲೇ ಇಲ್ಲ, ಎಲ್ಲೋಗಿದ್ದೆಮ್ಮ? ಬಿಸ್ನೆಸ್ ಟ್ರಿಪ್ ಮೇಲೆ US ಹೋಗಿದ್ದೆ. ನೆನ್ನೆ ತಾನೇ ಬಂದೆ. ನಿಮ್ಮನ್ನೆಲ್ಲ ನೋಡ್ಬೇಕು ಅನ್ಸ್ತು, ಅದಕ್ಕೆ ಬೆಳಗ್ಗೆನೆ ಬಂದೆ. ತುಂಬಾ ಸಂತೋಷ. ಬಾಮ್ಮ ಕೂತ್ಕೋ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್ ಅಪ್ಪ. ಗುಡ್ ಮಾರ್ನಿಂಗ್ ಆದಿ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕೆ ಸರ್, ನಿಮ್ ಮುಖದಲ್ಲಿ ಮೊದ್ಲಿನ ತರ ಖುಷಿ ಕಾಣಿಸ್ತಿಲ್ಲ? ಏನಾದ್ರೂ ಮಿಸ್ ಮಾಡ್ಕೋತಾ ಇದ್ದೀರಾ? ಅವನು ಯಾವುದನ್ನು ಮಿಸ್ ಮಾಡ್ಕೊಂಡಿಲ್ಲಮ್ಮ, ಬದಲಿಗೆ ಪಡ್ಕೊಂಡಿದ್ದಾನೆ. ಅವನ್ ನಿಶ್ಚಿತಾರ್ಥ ಫಿಕ್ಸ್ ಆಗಿದೆ. ಓ,
ಹೌದಾ? ಆದ್ರೆ ಆದಿತ್ಯ ಸರ್ ಮುಖದಲ್ಲಿ ಆ ಸಂಭ್ರಮನೇ ಕಾಣಿಸ್ತಿಲ್ಲ. ಏನೇ ನಿಂದು? ಈ ಮನೇಲಿ ನಿನ್ಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಎಲ್ಲ ವಿಷಯದಲ್ಲೂ ಮೂಗ್ ತೋರಿಸ್ಕೊಂಡ್ ಬರ್ತೀಯ. ಇನ್ನೊಂದ್ಸಲ ನಮ್ಮ ಮನೆ ವಿಷಯದಲ್ಲಿ ಮೂಗ್ ತೋರಿಸ್ಕೊಂಡ್ ಬಂದ್ರೆ ಕಟ್ ಮಾಡ್ಬಿಡ್ತೀನಿ. ತಲೆನಲ್ಲ, ನಾಲ್ಗೆನ. ಯಾಕಮ್ಮ ಅನನ್ಯ, ಶಾಕ್ ಆಯ್ತಾ? ನಾನು ಆ ರೀತಿ ಎಲ್ಲ ಬೈತೀನಿ ಅಂತ ನೀನ್ ಅನ್ಕೊಂಡೇ ಇರ್ಲಿಲ್ಲ ಅಲ್ವಾ? ನಾನ್ ಬೈದಿದ್ದಕ್ಕೆ ಬೇಜಾರಾಗತ್ತಲ್ವಾ? ಆಗತ್ತೆ ತಾನೆ? ನಮಗೂ ಹಾಗೇನಮ್ಮ. ನೀನ್ ಆದಿತ್ಯನ್ ವಿಷಯದಲ್ಲಿ ಮೂಗ್ ತೋರ್ಸಿದ್ರೆ ತುಂಬಾ ಬೇಜಾರಾಗತ್ತೆ. ಅಕ್ಕನ್ಗಂತೂ ಕೋಪನೇ ಬಂದ್ಬಿಡತ್ತೆ. ಸಾರಿ ಮ್ಯಾಮ್. ಇಟ್ಸ್ ಓಕೆ ಬಿಡಮ್ಮ. ಆದಿ, ಈ ನಿಶ್ಚಿತಾರ್ಥ ಫಿಕ್ಸ್ ಆಗಿರೋದು ನಿನಗ್ ಸಂತೋಷ ತಾನೆ? ಇದರಿಂದ ನಿನಗೇನು ಬೇಜಾರಿಲ್ಲ ತಾನೆ? ಅಥವಾ ನಿನಗೆ ಇಷ್ಟ ಇಲ್ಲ ಅನ್ನೋ ತರ ಏನು ಇಲ್ಲ ತಾನೆ? ಇಲ್ಲಮ್ಮ, ನನಗೆ ನಿಶ್ಚಿತಾರ್ಥ ಫಿಕ್ಸ್ ಆಗಿರೋದು ಇಷ್ಟಾನೆ. ಖುಷಿ, ಖಂಡಿತ ಬೇಜಾರಿಲ್ಲ. ಕೇಳಿಸ್ಕೊಂಡೇನಮ್ಮ? ಅನನ್ಯ ಅವರೇ, ಈ ಸಂಬಂಧನ ಅಖಿಲಮ್ಮನೆ ಖುದ್ದಾಗಿ ಆಸೆ ಪಟ್ಟು ಆಸಕ್ತಿ ವಹಿಸಿ ನೋಡಿರೋದು. ಅಂಥದ್ರಲ್ಲಿ ಅವ್ರ ಮುಂದೆನೆ ನಿಮ್ಗೆ ಈ ಸಂಬಂಧ ಇಷ್ಟ ಇದೆಯೋ ಇಲ್ವೋ ಅಂತ ಕೇಳಿದ್ದು ಖಂಡಿತ ತಪ್ಪು. ಹಾ, ಹೌದೌದು, ಖಂಡಿತ ತಪ್ಪು. ಅಷ್ಟಕ್ಕೂ ಅಮ್ಮ ದೊಡ್ಡ ಯಜಮಾನ್ರು ಒಪ್ಪಿಗೆ ತಗೊಂಡೆ ನಿಶ್ಚಿತಾರ್ಥದ ಹಂತಕ್ಕೆ ಬಂದಿದ್ದು. ಅದು ಇವರಾಗೆ ಬಾಯಿ ಬಿಟ್ಟು ಆದಷ್ಟು ಬೇಗ ನಿಶ್ಚಿತಾರ್ಥ ಆಗ್ಲಿ, ನನಗಿದ್ರಲ್ಲಿ ಸಂಪೂರ್ಣ ಒಪ್ಪಿಗೆ ಇದೆ ಅಂತ ಎಲ್ಲರ ಮುಂದೆ ಹೇಳಿದ್ದಾರೆ ಗೊತ್ತಾ? ಹಾಗೆ ಯಾಮಿನಿಯವ್ರು ಕೂಡ ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಅವ್ರಿಗೆ ದೊಡ್ಡ ಯಜಮಾನ್ರಂದ್ರೆ ತುಂಬಾ ಇಷ್ಟ. ಅಷ್ಟು ಹಚ್ಕೊಂಡಿದ್ದಾರೆ ಇವ್ರನ್ನ, ಅಲ್ವಾ ಯಜಮಾನ್ರೆ? ಹೌದೌದು, ನಮ್ಮ ಆದಿತ್ಯನ್ಗೆ ಯಾಮಿನಿ ಅಂದ್ರೆ ಪಂಚ ಪಂಚ ಪ್ರಾಣ. ಪಾರ್ವತಿ ಹೇಳಿದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಈಗ ಎಲ್ಲರ ಮುಂದೆ ನಿನ್ನ ಅಭಿಪ್ರಾಯನ ಹೇಳಪ್ಪ ಆದಿತ್ಯ. ಹೌದು, ನಾನಾಗೆ ಇಷ್ಟಪಟ್ಟು ಒಪ್ಪಿ ಆಗ್ತಾ ಇರೋ ನಿಶ್ಚಿತಾರ್ಥ ಇದೆ. ನನಗೆ ಇವತ್ತಿಲ್ಲಿಗೆ ಬರೋಕ್ ಹೇಳಿದ್ದೆ ಪಾರ್ವತಿ. ಯಾಕೆ ಗೊತ್ತಾ? ನನ್ನ ಅವರ ನಿಶ್ಚಿತಾರ್ಥಕ್ಕೆ ಶಾಪಿಂಗ್ ಹೋಗಕ್ಕೆ. ಪಾರ್ವತಿ ಅವರು ಅವ್ರನ್ನ ಪ್ರೀತಿಸಿದ್ರೆ ನನ್ ಜೊತೆ ಎಂಗೇಜ್ಮೆಂಟ್ ಮಾಡೋಕೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ರು? ನಿಮ್ ಮಾತಿಂದ ನನಗಂತೂ ಡಿಸಪಾಯಿಂಟ್ಮೆಂಟ್ ಆಗಿಲ್ಲ. ಬಹುಶಃ ನನ್ನ ಮಾತಿಂದ ನಿಮ್ಮಿಬ್ರಿಗೂ ಡಿಸಪಾಯಿಂಟ್ಮೆಂಟ್ ಆಗಿರಬಹುದು ಅಲ್ವಾ? ಬಟ್ ಐ ಆಮ್ ಸಾರಿ ಫಾರ್ ದ್ಯಾಟ್. ನಿಮ್ಮಿಬ್ರ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಯಾಕೆಲ್ರೂ ಪಾಪ ಆ ಪಾರ್ವತಿಯಿಂದ ಬಿದ್ದಿದ್ದೀರಾ? ಅನಾವಶ್ಯಕವಾಗಿ ಪಾಪ ಪಾರ್ವತಿ ಅವ್ರ ಹೆಸರು ಜೊತೆ ಅವ್ರ ಹೆಸರನ್ನ ಯಾಕೆ ತಳಕ್ ಹಾಕ್ತಿದ್ದೀರಾ? ಇದರಿಂದ ಅವ್ರ ಹೆಸರಿಗೂ ಕಳಂಕ ಅಲ್ವಾ? ಅಲ್ಲ, ಯೂತ್ ಬಿಸ್ನೆಸ್ ಐಕಾನ್ ಆದಿತ್ಯ ಅರಸನಕೋಟೆ ರೇಂಜ್ಗೆ ಅಟ್ಲೀಸ್ಟ್ ಯಾವ್ದಾದ್ರು ಹೀರೋಯಿನ್ ಹೆಸರಾದ್ರೂ ಹೇಳ್ಬೋದಿತ್ತಲ್ವಾ? ಅಯ್ಯೋ, ಹಾಯ್ ಅತ್ತೆ. ಏನಮ್ಮ ಯಾಮಿನಿ, ಮೇಲಿಂದ ಬರ್ತಾ ಇದೀಯಾ? ಆಗ್ಲೇ ಬಂದೆ ಅತ್ತೆ. ಬಾಮ್ಮ ಕೂತ್ಕೋ ಬಾ.
ಯಾಮಿನಿ, ಮನೆಗ್ ಬರ್ತಿದ್ದ ಹಾಗೆ ಮದ್ವೆ ಆಗೋ ಹುಡುಗನ ಹುಡುಕೊಂಡು ಅವ್ನ ರೂಮ್ಗೆ ಹೋಗ್ಬಿಟ್ಯೋ ಹೇಗೆ? ಅಮ್ಮ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಆದಿ ಬಾಪ ಇಲ್ಲಿ ಕೂತ್ಕೋ ಬಾ. ಕೂತ್ಕೋಪ್ಪ. ಅವರಿಬ್ರು ಯಾಮಿನಿ ಹತ್ರ ಮಾತಾಡಿದ್ರು ಇಲ್ವೋ ಗೊತ್ತಾಗ್ತಾ ಇಲ್ವಲ್ಲ. ಆದಿ, ನೀನಿವತ್ತು ಆಫೀಸಿಗೆ ಹೋಗ್ತಾ ಇಲ್ಲ. ಯಾಕಮ್ಮ? ನೀನು ಯಾಮಿನಿ ಜೊತೆ ನಿಶ್ಚಿತಾರ್ಥಕ್ಕೋಸ್ಕರ ಶಾಪಿಂಗ್ ಹೋಗ್ತಾ ಇದೀಯ. ಹೌದಾ ಅಕ್ಕ? ಕಂಗ್ರಾಟ್ಸ್ ಇಬ್ರಿಗೂ. ಅಕ್ಕ, ನಾನು ಶಾಪಿಂಗ್ ಹೋಗಿ ತುಂಬಾ ದಿನ ಆಯ್ತು. ಇವ್ರಿಬ್ರ ಜೊತೆ ನಾನು ಹೋಗ್ ಬರ್ಲಾ ಅಕ್ಕ? ಲೇ, ಶಿವ ಪೂಜೆ ಕರಡಿ ಬಿಟ್ಟಾಗ ನೀನಾಕೆ ಅವ್ರ ಜೊತೆ ಹೋಗ್ಬೇಕು? ಮದುವೆ ಆಗ್ತಿರೋ ಜೋಡಿಗಳು ಅವ್ರಿಗೂ ಪ್ರೈವಸಿ ಅಂತ ಬೇಕಲ್ವಾ? ಅಯ್ಯೋ ಹೌದಲ್ವಾ ನನ್ ಗಂಡ ಮೋಹನ್, ಮರ್ತೇ ಹೋಗ್ಬಿಟ್ಟಿತ್ತು. ಮಂಕ್ ಪಡೆದ್ಬಿಟ್ಟಿದೆ. ಈಗ ಹೋಯ್ತಲ್ವಾ? ಹಾ, ಹೋಯ್ತು. ಅಲ್ಲಮ್ಮ, ಈ ಶಾಪಿಂಗ್ ಎಲ್ಲ ಯಾಕೆ? ಡಿಸೈನರ್ ಹೇಳಿ ಎಲ್ಲ ರೆಡಿ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ. ಅದೆಲ್ಲ ಹೌದಪ್ಪ, ಆದ್ರೆ ಮದುವೆ ಆಗೋ ಹೊಸ ಜೋಡಿಗಳು ಶಾಪಿಂಗ್ ನೆಪದಲ್ಲಿ ಜಾಲಿಯಾಗಿ ಹೊರಗಡೆ ಸುತ್ತಾಡ್ಕೊಂಡು ಬರ್ಬೇಕು ಅನ್ನೋದು ನಮ್ ಪಾರ್ವತಿ ಆಸೆ. ಒಮ್ಮೆ ಸಿಂಡ್ರೆಲಾ ಗಾಡ್ಜಿಲ್ಲ, ಪಾರ್ವತಿ ನಿಜವಾಗ್ಲೂ ಬದಲಾಗಿದ್ದಾಳೆ. ಆದಿತ್ಯನ ಬಿಟ್ಕೊಡ್ತಾ ಇದ್ದಾಳೆ. ವಾರೆ ವಾ ಮೇರೆ ಪಾರು, ಸೂಪರ್ ನೀನು. ಈ ನೆಪದಲ್ಲಿ ನೀವಿಬ್ರು ಹೊರಗಡೆ ಹೋದ್ರೆ ನೀವು ಒಬ್ರನ್ನೊಬ್ರು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಪರಸ್ಪರರ ಅಭಿರುಚಿಗಳನ್ನ ಅರಿತುಕೋಬಹುದು. ಈ ಒಂದು ಭೇಟಿ ನಿಮ್ಮ ಮದುವೆಯ ಬಂಧಕ್ಕೆ ಕೊಂಡಿಯಾಗುತ್ತೆ. ಈ ವಿಷಯನ ಪಾರ್ವತಿ ನನ್ನ ಹತ್ರ ಹೇಳ್ತಿದ್ದ ಹಾಗೆ ಒಪ್ಕೊಂಡ್ಬಿಟ್ಟೆ ನಾನು. ಅದಕ್ಕೆ ಯಾಮಿನಿಗೆ ನಿನ್ನೆನೆ ಫೋನ್ ಮಾಡಿ ಬೆಳಿಗ್ಗೆನೆ ಬೇಗ ಬರಕ್ ಹೇಳಿದಾಳೆ. ನಿನಗೂ ಹೇಳಿದಾಳೆ ಅನ್ಕೊಂಡಿದ್ದೆ. ಪಾಪ, ಇತ್ತೀಚೆಗೆ ಯಾಕೋ ಅವಳಿಗೆ ಮರು ಜಾಸ್ತಿ ಆಗಿದೆ ಅಮ್ಮ. ಹೋಗ್ಲಿ ಬಿಡಪ್ಪ ಆದಿತ್ಯ, ಪಾಪದ ಹುಡುಗಿ ಅವಳು. ಮನೆ ಕೆಲ್ಸನೆಲ್ಲ ತನ್ನ ಮೈ ಮೇಲೆ ಎಳ್ಕೊಂಡ್ ಮಾಡ್ತಾ ಇರ್ತಾಳೆ. ಆ ಬಿಸಿನಲ್ಲಿ ನಿನ್ಗೊಂಚೂರು ಫೋನ್ ಮಾಡೋದ್ ಮರ್ತಿರ್ಬೇಕು. ಹೋಗ್ಲಿ ಬಿಡು. ಏನಿದಮ್ಮ, ಇವತ್ತೇನಾದ್ರೂ ಸೂರ್ಯ ಪಶ್ಚಿಮ ಕೂತ್ಬಿಟ್ನಾ? ಈ ರೇಂಜ್ಗೆ ಪಾರ್ವತಿಗೆ ಸಪೋರ್ಟ್ ಮಾಡ್ತಾ ಇದೀಯಾ? ಅಯ್ಯ ನಿಮ್ಮ ನೀವೊಬ್ರು ಕಣ್ರಿ, ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೋದ್ನಂತೆ. ಸುಮ್ ಕೂತ್ಕೊಳ್ಳಿ. ಆದಿ, ಈಗ ನೀನ್ ಯಾಮಿನಿ ಜೊತೆ ಹೊರಗಡೆ ಹೋಗ್ ಬರ್ತೀಯಪ್ಪ? ಆಯ್ತಮ್ಮ, ಪಾರ್ವತಿಗೆ ನಿರಾಸೆ ಯಾಕೆ ಮಾಡೋದು? ನಾನು ಯಾಮಿನಿ ಜೊತೆ ಹೋಗಿ ಬರ್ತೀನಿ. ಸೂಪರ್. ಇದೇನ್ ಸಿನಿಮಾ ಥಿಯೇಟರ್ ಚಪ್ಪಾಳೆ ಹೊಡೆಯಕ್ಕ? ಈ ಜೀವನನೇ ಒಂದು ಸಿನಿಮಾ ರಂಗ. ನಾವೆಲ್ಲ ಪಾತ್ರಧಾರಿಗಳು. ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ಪಾತ್ರನ ಅಭಿನಯಿಸ್ತೀವಿ. ಆದ್ರೆ ಆಕ್ಷನ್ ಕಟ್ ಹೇಳೋನ್ ಮಾತ್ರ ಆ ಭಗವಂತ. ಎಲ್ಲ ಅವನಿಚ್ಛೆ, ನಾವೇನಿದ್ರು ನೆಪ ಮಾತ್ರ. ಆಯ್ತು ಮಾಮ್, ಈ ನಿಶ್ಚಿತಾರ್ಥನ ಹೇಗ್ ಬ್ರೇಕ್ ಮಾಡ್ಬೇಕು ಅಂತ ನಂಗೆ ಈಗ ಗೊತ್ತಾಯ್ತು. ಥ್ಯಾಂಕ್ ಯು ಸೋ ಮಚ್ ಮಾಮ್. ಅಖಿಲಾಂಡೇಶ್ವರಿ ಏನೇ ಪ್ಲಾನ್ ಮಾಡ್ಲಿ, ಆದಿತ್ಯ ಪಾರ್ವತಿ ಮಧ್ಯ ಎಷ್ಟೇ ಗ್ಯಾಪ್ ಕ್ರಿಯೇಟ್ ಆಗ್ಲಿ, ಆ ಯಾಮಿನಿ ಜೊತೆ ಆದಿತ್ಯನ ಎಂಗೇಜ್ಮೆಂಟ್ ಮಾತ್ರ ನಾವಾಗೋದಿಕ್ ಬಿಡಲ್ಲ. ಫೈನಲಿ ಮಾಮ್, ಎಲ್ಲ ನೀನ್ ಅನ್ಕೊಂಡಿದಾಗೆ ಆಗತ್ತೆ. ಕಾಂಜೀವರಂ SM ಸಿಲ್ಕ್ಸ್ ಅಲ್ಲಿ ಎಲ್ಲ ನಿಮ್ಗೆ ಇಷ್ಟ ಆಗೋ ತರ ಸೀರೆಗಳೇ ಇರುತ್ತೆ ನೋಡಿ. ಇದು ಚೆನ್ನಾಗಿದೆ, ಅದನ್ನ ತೋರಿಸಿ.
ಗಾಢವಾದ ಬಣ್ಣದ ಸೀರೆಗಿಂತ ತಿಳಿ ಬಣ್ಣದ ಸೀರೆನೇ ಇಷ್ಟ. ಮೊದಲೇ ಹೇಳೋದಲ್ವಾ. ಇಲ್ಲಿ ನೋಡಿ, ಲೈಟ್ ಕಲರ್ ಸ್ಯಾರೀಸ್ನ ತೋರಿಸಿ. ಪಾರು ಅವ್ರೆ, ನನಗೆ ಈ ಸ್ಯಾರಿ ಚೆನ್ನಾಗಿ ಕಾಣಿಸುತ್ತಾ? ನಿಮ್ಮವ್ರನ್ನ ಕೇಳಿ. ಈ ಸ್ಯಾರಿ ನನಗೆ ಹೇಗ್ ಕಾಣಿಸ್ತಿದೆ? ಚೆನ್ನಾಗಿದೆ. ಇದನ್ನ ಪ್ಯಾಕ್ ಮಾಡಿ. ಆ ಸ್ಯಾರಿ ತೋರಿಸಿ. ಇಷ್ಟ ಆಯ್ತಾ? ಹಾಗಿದ್ರೆ ಎಂಗೇಜ್ಮೆಂಟ್ಗೆ ನಾನು ಇದೇ ಸ್ಯಾರಿನೇ ಉಟ್ಕೊಳ್ತೀನಿ. ಯಾಮಿನಿ ಅವರೇ, ನಿಮ್ ನಿಶ್ಚಿತಾರ್ಥಕ್ಕೆ ಈ ಸೀರೆ ತುಂಬಾ ಸಾಧಾರಣ ಆಯ್ತು. ಯಜಮಾನ್ರೆ, ಇನ್ನ ಹೆಚ್ಚಿನ ಬೆಲೆ ಸೀರೆ ಕೊಡ್ಸಿ. ಆ ಸೀರೆ ಕೊಡಿ. ಈ ಸೀರೆ ನಿನಗೆ ತುಂಬಾ ಚೆನ್ನಾಗಿ ಹೋಗುತ್ತೆ. ನಮ್ಮ ಎಂಗೇಜ್ಮೆಂಟ್ಗೆ ಇದನ್ನೇ ಉಟ್ಕೊ. ನಿಮ್ಗೆ ಈ ಸೀರೆ ಇಷ್ಟ ಆಗಿದೆ ಅಂದ್ರೆ ನಮ್ಮ ಎಂಗೇಜ್ಮೆಂಟ್ಗೆ ಇದೇ ಸ್ಯಾರಿನ ಉಟ್ಕೋತೀನಿ. ಯಾಮಿನಿ ಅಮ್ಮೋರೆ, ನಿಮ್ಮಿಬ್ರು ಜೋಡಿ ನೋಡ್ತಾ ಇದ್ರೆ ಶಿವ ಪಾರ್ವತಿ ಜೋಡಿ ನೋಡ್ದಂಗೆ ಅನ್ಸುತ್ತೆ. ಪಾರ್ವತಿ ನಿಮ್ಮ ಮಗಳ ಹೆಸರು ಮಿಸ್ಟರ್ ಹನುಮಂತು ಅವರೇ. ಬೇಕಾದ್ರೆ ರಾಧಾಕೃಷ್ಣ ಅಂತ ಹೇಳಿ. ಅಯ್ಯೋ, ಆ ಹೆಸರು ಬೇಡ. ಅವರಿಬ್ರಿಗೂ ಮದ್ವೆನೇ ಆಗ್ಲಿಲ್ಲ. ಅಮ್ಮೋರೆ, ದೊಡ್ಡ ಯಜಮಾನ್ರಿ ಏನೋ ಬಾಯಿ ಮಾತುಗಂಗಂದ್ರು. ನೀವು ಬೇಗ ಈ ಸೀರೆ ವ್ಯಾಪಾರ ಎಲ್ಲ ಮುಗಿಸಿದ್ರೆ ನಾವಿನ್ನು ಒಡವೆ ಅಂಗಡಿಗೆ ಹೋಗ್ಬೇಕು. ಈ ಸ್ಯಾರಿನೂ ಪ್ಯಾಕ್ ಮಾಡಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ ಆಗ್ತಿಲ್ಲ. ನಾನು ಜಯನ್ ಫೋನ್ ಮಾಡಿ ಹನುಮಂತು ಫೋನ್ ಮಾಡು ಅಂತ ಹೇಳಿದ್ದೆ, ನಾನೇ ಮಾಡ್ಬಿಡ್ತೀನಿ. ಹೇಳಿ ಅಮ್ಮೋರೆ. ಹನುಮಂತು, ಜಯ ಫೋನ್ ಮಾಡಿದ್ಲಾ? ಇಲ್ವಲ್ಲ, ಏನು ವಿಷಯ ಅಮ್ಮೋರೆ? ಅಯ್ಯೋ, ಇನ್ನೂ ಮಾಡಿಲ್ವಾ ಅವಳು? ಆಗ್ಲೇ ಮಾಡಕ್ ಹೇಳಿದ್ದೆ. ಏನ್ ವಿಷಯ ಗೊತ್ತಾ, ನಮ್ಮ ಆದಿ ಯಾಮಿನಿಯ ನಿಶ್ಚಿತಾರ್ಥದ ಇನ್ವಿಟೇಷನ್ ಪ್ರಿಂಟ್ ಆಗಿ ರೆಡಿ ಆಗಿದೆಯಂತೆ. ನಾಳೆ ಬೆಳಿಗ್ಗೆ ನಿನ್ ಫಸ್ಟ್ ಜಾಬ್ ಏನು ಗೊತ್ತಾ, ಅದನ್ನ ಕಲೆಕ್ಟ್ ಮಾಡ್ಕೊಂಡು ನಮಗ್ ತಂದು ಕೊಡೋದು, ಮರಿಬೇಡ. ಹೌದಾ? ನಿಶ್ಚಿತಾರ್ಥದ ಪತ್ರಿಕೆ ಸಿದ್ಧವಾಗಿ ಹೋಗಿದೆಯಂತ? ಎಂತ ಸಂತೋಷದ ವಿಚಾರ ಹೇಳಿದ್ರಿ ಅಮ್ಮೋರೆ. ನೀವು ಚಿಂತೆ ಮಾಡೋದೇ ಬೇಡ. ನಾನು ಬೆಳಿಗ್ಗೆ ಎದ್ದು ಕೂಡಲೇ ಹೋಗಿ ಅಂಗಡಿ ಮುಂದೆ ಕೂತ್ ಬಿಡ್ತೀನಿ. ಅಂಗಡಿ ತೆಗೆದ ತಕ್ಷಣ ಎಲ್ಲ ಪತ್ರಿಕೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಸೀದಾ ಅರ್ಚನ್ ಕೋಟೆಗೆ ಬಂದ್ಬಿಡ್ತೀನಿ. ನೀವು ಪತ್ರಿಕೆ ಪೂಜೆ ಮುಗಿಸಿ ಯಾರ್ಯಾರು ಕೊಡ್ಬೇಕು ಅಂತ ಹೇಳಿ ಎಲ್ಲ ಕೊಟ್ಕೊಂಡ್ ಬಂದ್ಬಿಡೋಣ. ನಿನ್ ಮಾತು ಕೇಳಿ ತುಂಬಾ ಸಂತೋಷ ಆಯ್ತು ಹನುಮಂತು. ಹಾಗೆ ಮಾಡು. ಹಾಗೆ ಅಮ್ಮೋರೆ, ಬೆಳಿಗ್ಗೆ ಬೇಗನೆ ಬರ್ತೀನಿ. ಸರಿ ಹನುಮಂತು. ಪಾರು, ಈ ವಿಚಾರ ಕೇಳಿ ನಿನ್ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗುತ್ತಮ್ಮ. ನಿನ್ನೆಲ್ಲ ಎದುರಿಸೋ ಧೈರ್ಯ, ಶಕ್ತಿ, ತಾಳ್ಮೆ ಆ ದೇವ್ರು ನಿನಗೆ ಕೊಡ್ಲಿ ಅಂತ ಬೇಡ್ಕೊಳ್ಳೋದಷ್ಟೇ ಆಗೋದು ನನ್ನಿಂದ. ಪ್ರೀತಿನ ತ್ಯಾಗ ಮಾಡ್ತೋಳ್ಗೆ ಪ್ರೀತಿಸ್ತೋರು ದೂರ ಆಗ್ತಾರೆ ಅನ್ನೋ ಅರಿವಿರುತ್ತಪ್ಪ. ನೀನೇನು ಯೋಚನೆ ಮಾಡ್ಬೇಡ,
ಯಜಮಾನ್ರು ಯಾವತ್ತಿದ್ರೂ ಯಾಮಿನಿ ಅವ್ರನ್ನೇ ಮದ್ವೆ ಆಗೋದು. ನಾಳೆ ನಿಶ್ಚಿತಾರ್ಥ ಆಗುತ್ತೆ, ಆದಷ್ಟು ಬೇಗ ಮದ್ವೆನೂ ಆಗುತ್ತೆ. ನಾನು ಕೂಡ ಅದನ್ನೇ ಬಯಸೋದು. ಹೀಗಾಯ್ತಲ್ಲ ಅಂತ ನಾನೇನ್ ಕೊರಗ್ತಾ ಕೂರಲ್ಲ ಅಪ್ಪ. ನನಗ್ ಕೊಟ್ಟಿರೋ ಜವಾಬ್ದಾರಿನ ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ. ನಿನ್ನ ಅಖಿಲಮ್ಮ ನಂಬಿಕೆನ ಉಳಿಸ್ಕೋತೀನಿ. ಅಕ್ಕ, ಹನುಮಂತು ಇನ್ವಿಟೇಷನ್ ತರಕ್ ಹೋಗಿದ್ದಾನೆ. ಅವ್ನ್ ಖಂಡಿತ ತಂದೆ ತರ್ತಾನೆ. ನೀವ್ ಆರಾಮ ಕೂತ್ಕೊಳ್ಳಿ ಅಕ್ಕ. ಇಲ್ಲ ದಾಮಿನಿ, ಹನುಮಂತು ಯಾವಾಗ ನಿಶ್ಚಿತಾರ್ಥದ ಪತ್ರಿಕೆಗಳನ್ನ ತರ್ತಾನೋ, ನಾನು ಯಾವಾಗ ನೋಡ್ತೀನೋ ಅಂತ ನಾನು ತುಂಬಾ ಎಕ್ಸೈಟ್ ಆಗ್ತಾ ಇದ್ದೀನಿ. ನಾನು ಅಕ್ಕ, ಹನುಮಂತು ಬಂದ. ಅಮ್ಮರೇ, ಮದುವೆ ಲಗ್ನ ಪತ್ರಿಕೆ. ಲಗ್ನ ಪತ್ರಿಕೆ ಅಲ್ಲ ಹನುಮಂತು, ನಿಶ್ಚಿತಾರ್ಥದ ಪತ್ರಿಕೆ. ದೊಡ್ಡ ಯಜಮಾನ್ರು ಯಾಮಿನಿ ಅಮ್ಮವ್ರು ಮದುವೆ ಆಗ್ತಿರೋ ಖುಷಿನಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಹಾ ಹನುಮಂತು, ನೀನ್ ಅದೇ ಖುಷಿಯಲ್ಲಿ ಇರಪ್ಪ. ಅವ್ರಿಬ್ಬರದು ಆದಷ್ಟು ಬೇಗ ಮದ್ವೆ ಆಗುತ್ತೆ. ಅದಾದ ತಕ್ಷಣ ನಿನಗೊಂದು ಸೂಪರ್ ಪಾರ್ಟಿ ಕೊಡ್ತೀನಿ ನಾನು. ಪಾರ್ವತಿ, ಮನೆ ಮಗಳ ಸ್ಥಾನದಲ್ಲಿದೀಯಾ? ಆದಿತ್ಯ ಯಾಮಿನಿಯ ನಿಶ್ಚಿತಾರ್ಥದ ಪತ್ರಿಕೆನ ನೀನೇ ತಗೊಂಡು ಹೋಗಿ ದೇವ್ರ ಮನೇಲಿಡಮ್ಮ. ನಿಶ್ಚಿತಾರ್ಥದ ಪತ್ರಿಕೆಗಳಿಗೆ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡ್ಬೇಕು. ನಾಳೆಯಿಂದನೇ ಎಲ್ಲ ಕೊಡಕ್ ಶುರು ಮಾಡ್ಬೇಕಲ್ಲ. ಎಲ್ಲರೂ